ಜೋಗಿಯ ಪುಟ್ಟ ಪೋರ, ಉದ್ದ ಕೂದಲನ್ನ ಇಳಿಬಿಟ್ಟ ಚಿತ್ತ ಚೋರ. ತಂದೆ ತಾಯಿಯ ಜೊತೆ ಹುಡುಗಾಟ ಆಡ್ತಾ ಇರೋ ಈ ಪೋರನನ್ನ ನೋಡಿ ಅದೆಷ್ಟೋ ಜನ ಖುಷಿ ಪಟ್ಟಿದ್ರು. ಇದೇ ಪೋರ ಇವತ್ತು ಮಾಡಿರುವ ಸಾಧನೆ ಎಲ್ಲರೂ ಖುಷಿ ಪಡುವಂತದ್ದು. ಸಾಧನೆ ಮಾಡಿದ ಈ ಭಲೆ ಹುಡುಗ ಮಾಸ್ಟರ್ ಅನಿಲ್. 9ನೇ ತರಗತಿಯ ವಿದ್ಯಾರ್ಥಿ 15 ವರ್ಷದ ಅನಿಲ್ ಇವತ್ತು ಜಂಪಿಂಗ್ನಲ್ಲಿ ಫುಲ್ ಮಿಂಚಿಂಗ್. ಇವತ್ತು ನಾಗರಬಾವಿ ವೃತ್ತದಿಂದ ಈತ ಡಬಲ್ ಹ್ಯಾಂಡ್ ಕಾರ್ಡ್ ವೀಲ್ ಅಂದ್ರೆ ಪಲ್ಟಿ ಹೊಡೆಯೋಕೆ ಶುರು ಮಾಡಿದ. ಬೆಳಿಗ್ಗೆ 7:45 ಪಲ್ಟಿ ಹೊಡೆಯೋಕೆ ಶುರು ಮಾಡಿದ ಅನಿಲ್ಗೆ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಮಂದಿ ಸಪೋರ್ಟ್ ಮಾಡಿದ್ರು. ಉತ್ಸಾಹದಲ್ಲೇ ರಸ್ತೆಯಲ್ಲಿ ಕೈಯೂರಿ ಪಲ್ಟಿ ಮಾಡುತ್ತಾ ಬಂದ ಅನಿಲ್ನ ಸಾಹಸ ರಾಜ್ಕುಮಾರ್ ಸಮಾಧಿ ಬಳಿ ಮುಕ್ತಾಯಗೊಂಡಿತು. ಹಿಂದೆ ರಿಹರ್ಸಲ್ ಮಾಡಿದ್ದೆ. ರಿಹರ್ಸಲ್ ಅಲ್ಲಿ ಮಾಡಿದ್ ನೋಡಿ ಮಾಸ್ಟರ್ ಮಾಡ್ತಾನೆ ಅಂತ ಕಾನ್ಫಿಡೆನ್ಸ್ ಇಂದ ಈ ತರ ಮಾಡಿಸಿದ್ರು. ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡ್ತೀನೋ ಮಾಡಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ಲಿಮ್ಕಾ ಬುಕ್ ಆಫ್ ರೆಕಾರ್ಡು ನನಗೆ ಮಾಡಿಸಿದ್ದು ನಮ್ಮ ಚಾಮರಾಜ್ ಮಾಸ್ಟರ್. ಈ ರಸ್ತೆ ಮೇಲೆ ಕಾರ್ಟ್ ವೀಲ್ ಮಾಡಿಕೊಂಡು ಸರಿಯಾಗಿ 1:15 ತಲುಪಬೇಕು. ಆದ್ರೆ ಅನಿಲ್ 1 ನಿಮಿಷ ಮೊದಲೇ ತಲುಪಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನ ದಾಖಲಿಸಿದ್ದಾನೆ. ಈ ಯಶಸ್ಸಿನ ಸಂಭ್ರಮಾಚರಣೆಯನ್ನ ಅಣ್ಣಾವರ ಸಮಾಧಿಯಲ್ಲಿ ಆಚರಿಸಲಾಯಿತು. ಸಮಾಧಿಗೆ ಪೂಜೆ ಸಲ್ಲಿಸಿ ಅನಿಲ್ ತಮ್ಮ ತಂಡದೊಂದಿಗೆ ವಿಜಯೋತ್ಸವ ಆಚರಿಸಿದ್ರು. ಈ ಭಲೆ ಹುಡುಗನಿಗೆ ಶುಭ ಹಾರೈಸಲು ಚಿತ್ರರಂಗದ ಗಣ್ಯರೆಲ್ಲ ಆಗಮಿಸಿದ್ರು. ಡಬಲ್ ಹ್ಯಾಂಡ್ ಕಾಟುವಿಲು ಒಂದು 15ರಿಂದ 20 ಕಾಟುವಿಲ್ ಹೊಡೆಯೋಷ್ಟೊತ್ತಿಗೆ ಸುಸ್ತಾಗುತ್ತೆ. ಒಂದು 100 ಅಡಿ ಅಷ್ಟು ಹೋದ್ರೆ ಸಾಕು, ಟೈರ್ಡ್ ಆಗ್ಬಿಡ್ತಾರೆ. ಅಂಥದ್ರಲ್ಲಿ ಒಂದು 8 ಕಿಲೋಮೀಟರ್ ಸತತವಾಗಿ ನಾನ್ ಸ್ಟಾಪ್ ಎಲ್ಲೂ ರೆಸ್ಟ್ ತಗೊಳ್ಳದೆ 8 ಕಿಲೋಮೀಟರ್ ಹುಡ್ಕೊಂಡ್ ಬಂದಿದ್ದಾನೆ. ಇದು ತಮಾಷೆ ವಿಷಯ ಅಲ್ಲ, ನಿಜವಲ್ಲೂ ಒಂದು ಒಳ್ಳೆ ಸಾಧನೆ ಅಂತಲೇ ಹೇಳ್ತೀನಿ. ಒಬ್ಬ ಕನ್ನಡದ ಹುಡುಗನಾಗಿ ಈ ರೀತಿಯಾದ ಸಾಧನೆ ಮಾಡಿರೋ ಅನಿಲ್ಗೆ ನಿಜವಲ್ಲೂ ಇನ್ನೂ ಯಶಸ್ಸು ಸಿಗಲಿ. ಅನಿಲ್ ತಂದೆ ಯಶವಂತಪುರದ ಮಾರ್ಕೆಟ್ನಲ್ಲಿ ತರಕಾರಿ ಮಾರ್ತಾರೆ. ಆದ್ರೂ ತಮ್ಮ ಮಗನ ಸಾಧನೆಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಅನಿಲ್ನ ಈ ಸಾಧನೆಯ ಹಿಂದಿನ ಶಕ್ತಿ ಕೋಚ್ ಚಾಮರಾಜ್. ಕೆಲವು ಸಿನಿಮಾಗಳಲ್ಲಿ ನಟನೆ ಮಾಡಿದ ಅನಿಲ್ ಮುಂದೊಂದಿನ ಸಿನಿಮಾ ಹೀರೋ ಆಗಿ ಮತ್ತಷ್ಟು ಸಾಹಸ ಮಾಡೋ ಕನಸು ಕಾಣ್ತಾ ಇದ್ದಾರೆ. ಗುಡ್ ಲಕ್ ಅನಿಲ್.